ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ ಮೋದಿ ಮಾತಾಡಿದ್ದಾರೆ. ಮತ್ತೆ ನಮ್ಮ ದೇಶದ ಪ್ರಧಾನಿ ಲೋಕಸಭೆಯಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಪ್ರಧಾನಿ ಮೋದಿ ಈ ಕುರಿತು ಮಾತನಾಡ್ತಾರೆ. ಯುದ್ಧದ ಹಿನ್ನೆಲೆಯಲ್ಲಿ ಭಾರತದ ನಿಲುವಿನ ಬಗ್ಗೆ ಪ್ರಧಾನಿ ಸ್ಪಷ್ಟನೆ ಪಡಿಸ್ತಾರೆ. ಪೆಟ್ರೋಲ್, ಡೀಸೆಲ್ ಅಂಡ್ LPG ಕೊರತೆ ಬಗ್ಗೆಯೂ ಸ್ಪಷ್ಟನೆ ಕೊಡುವ ಸಾಧ್ಯತೆ ಇದೆ. ಭಾರತದ ನಿಲುವು ಯಾವುದಾದ್ರೂ ಒಂದು ದೇಶದ ಪರವ ಹಂಗೆ ನೋಡೋದಾದ್ರೆ ನಮ್ಮಲ್ಲಿ ವಿದೇಶಾಂಗ ನೀತಿ ಏನು ಹೇಳುತ್ತೆ ಅನ್ನೋದು ಕಳೆದ ಒಂದು 15 ದಿನಗಳಿಂದ ತುಂಬ ವಿಪರೀತ ಚರ್ಚೆ ಆಗ್ತಾ ಇತ್ತು. ಇರಾನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಇರಾನ್ ಸರ್ವೋಚ್ಚ ನಾಯಕ ಸಾವನ್ನಪ್ಪಿದ್ರು ಕೂಡ ಒಂದು ಅಯ್ಯೋ ಪಾಪ ಅನ್ಲಿಲ್ಲ. ಹಿಂಗೆ ಆರಂಭದಲ್ಲಿ ಅದಾದ್ಮೇಲೆ ಸರಿ ಆಯ್ತು ಬಿಡಿ. ಅದಾದ್ಮೇಲೆ ಇಸ್ರೇಲ್ ಪರ ನಿಂತ್ಕೊಂಡಿದ್ದು, ಮದರ್ಲ್ಯಾಂಡ್ ಫಾದರ್ಲ್ಯಾಂಡ್ ಅಂದಿದ್ದು ಇವೆಲ್ಲವೂ ಕೂಡ ವಿಪರೀತ ಚರ್ಚೆ ಆಗ್ತಾ ಇತ್ತು. ಬಟ್ ಪ್ರಧಾನಿ ಮೋದಿ ಅವರು ಖುದ್ದಾಗಿ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಬಟ್ ಈಗ ನಾವು ನಮ್ಮ ದೇಶದ ನಿಲುವು ಈ ವಿಚಾರದಲ್ಲಿ ಏನಾಗಿರಬಹುದು ಅನ್ನುವ ಸ್ಪಷ್ಟನೆಯನ್ನ ಕೇಳುವ ಸಂದರ್ಭ. ಮತ್ತಷ್ಟು ವಿಶ್ಲೇಷಣೆಯನ್ನ ಈ ವಿಚಾರದಲ್ಲಿ ನನ್ನ ಕಲಿಗ್ ದಿಲೀಪ ನೀಡ್ತಾರೆ. ದಿಲೀಪ, ಪ್ರಧಾನಿ ಮೋದಿ ಈ ವಿಚಾರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ನಂಬರ್ 2, ಈಗ ಬಹುಶಃ ಈಗ ಅಮೆರಿಕ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಈ LPG ಕಳಿಸೋದ್ರಲ್ಲಾಗಿರ್ಬೋದು, ನೀವು ಅವ್ರ ಹತ್ರ ತಗೊಳ್ಳಿ ಇವ್ರ ಹತ್ರ ತಗೊಳ್ಳಿ ಅಂತ ಆರ್ಡರ್ ಮಾಡ್ತಾ ಇರೋದ್ರಲ್ಲಾಗಿರ್ಬೋದು, ಯಾಕೆ ಮೋದಿ ಮಾತಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ನಂಬರ್ 2. ನಂಬರ್ 3, ನಮ್ಮ ದೇಶದಲ್ಲೇ 2 ರೀತಿಯ ನಿಲುವು, ಒಂದು ಕಡೆ ಇರಾನ್ ಪರ, ಮತ್ತೊಂದು ಕಡೆ ಇಸ್ರೇಲ್ ಪರ. ಸೊ ಇದು ನಮ್ಮ ನಿಲುವುಗಳಾದ್ರೆ ನಮ್ಮ ದೇಶದ ಸ್ಟ್ಯಾಂಡ್ ಏನು ಅಂತ ಕುತೂಹಲ ಇತ್ತು ತಿಳ್ಕೊಳ್ಳೋಕ್ಕೆ. ಆ ಸಂದರ್ಭ ಕೂಡ ಬಂದಿದೆ ಇವತ್ತು ಅಂತ ಅನ್ಕೋಬೋದಾ? ಖಂಡಿತ ವಿದ್ಯಾ. ಏನಂದರೆ ಪ್ರಧಾನಿ ಮೋದಿಯವರ ಭಾಷಣದಲ್ಲಿ ಇವತ್ತು ಏನು ಲೋಕಸಭೆಯಲ್ಲಿ ಮಾತಾಡ್ತಾರೆ, ಅಲ್ಲಿ 2 ಪ್ರಮುಖ ನಿರೀಕ್ಷೆಗಳಿದ್ದಾವೆ. ಒಂದು ಮೊದಲನೇದಾಗಿ ಏನಂದರೆ LPG ಏನಿದೆ, LPG ಅಭಾವ ದೇಶದಲ್ಲಿ ಬಗೆಹರಿಯೋದಕ್ಕೆ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಸವಿಸ್ತಾರವಾದ ವಿವರಣೆ ಸಿಗಬಹುದು. ಎರಡನೇದು ಪೆಟ್ರೋಲ್ ಮತ್ತು ಡೀಸೆಲ್ಲು ಈಗೇನು ಅಮೆರಿಕ ಒಂದು ಅನುಮತಿ ಕೊಟ್ಟಿದೆ ಅಥವಾ ಅಮೆರಿಕ ಒಂದು ಸಡಿಲಿಕೆ ಮಾಡಿದೆ ನಿಯಮದಲ್ಲಿ ಅನ್ನೋದ್ರ ಕಾರಣದಿಂದಾಗಿ ರಷ್ಯಾದಿಂದ ತೈಲ ಖರೀದಿ ಆಗ್ತಿದೆ ಮತ್ತು ಬೇರೆ ಬೇರೆ ಮೂಲಗಳಿಂದ ತೈಲ ಖರೀದಿ ಆಗ್ತಿರೋದ್ರಿಂದಾಗಿ ಪೆಟ್ರೋಲ್ ಡೀಸೆಲ್ ಏನೋ ದೇಶಕ್ಕೆ ಬರ್ತಾ ಇದೆ. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ ಆಗಿರೋದ್ರಿಂದ ಭಾರತದಲ್ಲೂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ, ಈ ಬಗ್ಗೆ ಪ್ರಧಾನಿ ಮೋದಿ ಏನು ಹೇಳ್ತಾರೆ ಅನ್ನೋದು ಅದು 2 ಮುಖ್ಯ ಕಾರಣಗಳು. ಮೂರನೇದು, ಇನ್ನು ರಾಜಕೀಯದ ವಿಚಾರಕ್ಕೆ ಬಂದರೆ, ಯಾವಾಗ ಅಯಾತುಲ್ಲಾ ಅಲಿ ಖಮೇನಿ ಅವರು ನಿಧನರಾದರು ಆವಾಗ ಪ್ರಧಾನಿ ಮೋದಿ ಸಂತಾಪ ವ್ಯಕ್ತಪಡಿಸಲಿಲ್ಲ ಅಂತೇಳ್ಬಿಟ್ಟು ಸೋನಿಯಾ ಗಾಂಧಿಯವರು ಆಕ್ಷೇಪ ಮಾಡಿ ದೊಡ್ಡದೊಂದು ಪತ್ರವನ್ನು ಬರೆದಿದ್ದರು. ಆದರೆ ನಮ್ಮ ವಿದೇಶಾಂಗ ಇಲಾಖೆ ಏನಿದೆ, ಯಾವಾಗ ಅರ್ಮುಜ್ ಜಲಸಂಧಿ ಬಂದಾಯಿತು ಆ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ಇಲಾಖೆ ಏನೊಂದು ಭಾರತದಲ್ಲೇ ಇರುವಂಥ ಇರಾನ್ ವಿದೇಶಾಂಗ ಸಚಿವಾಲಯದ ಒಂದು ರಾಯಭಾರಿ ಕಚೇರಿ ಏನಿದೆ ಅವರ ಜೊತೆ ಮಾತಾಡಿ ಒಂದು ಪತ್ರವನ್ನು ಕೂಡ ಬರೆದು ಲಿಖಿತವಾಗಿ ಸಂತಾಪವನ್ನು ಸೂಚಿಸಿದ್ರು. ಅದ್ರ ಜೊತೆಯಲ್ಲೇ ಭಾರತದ ಹಡಗುಗಳಿಗೆ ಇರಾನ್ನಿಂದ ಒಂದು ಸುಗಮವಾಗಿ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು. ಈ ಹಂತದಲ್ಲಿ ನಾವು ನೋಡೋದಾದರೆ ಯಾವುದೇ ದೇಶ ಮತ್ತೊಂದು ದೇಶದ ಯುದ್ಧ, ಮತ್ತೊಂದು ದೇಶದ ಆಂತರಿಕ ವಿಚಾರ ಮತ್ತು ಯಾವುದೋ 2 ದೇಶಗಳ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಂದರ್ಭದಲ್ಲಾದರೂ ಮೂರನೇ ದೇಶ ಏನಿರುತ್ತೆ ಅದು ನ್ಯೂಟ್ರಲ್ ನಿಲುವನ್ನು ಅನುಸರಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಲಾಭ ಏನು ಅಂತ ಅದರಲ್ಲಿ ನೋಡೋದಕ್ಕೆ ಇಷ್ಟಪಡುತ್ತೆ. ದೇಶೀಯ ಆಡಿಯನ್ಸ್ಗಳು ಯಾರಿದ್ದಾರೆ, ದೇಶೀಯ ಮತದಾರರಿದ್ದಾರೆ, ಅವರನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಹೇಳಿಕೆ ನೀಡೋದು ಇಲ್ಲಿ ಮುಖ್ಯ ಆಗೋದಿಲ್ಲ. ವಿದೇಶಾಂಗ ನೀತಿ ಇರ್ಬೋದು, ವಿದೇಶಾಂಗ ವ್ಯವಹಾರಗಳ ಒಂದು ಹೇಳಿಕೆಗಳಿರ್ಬೋದು, ಅದು ಇಡೀ ಭಾರತದ ಒಂದು ಸಮಗ್ರತೆಗೆ, ಭಾರತದ ಒಂದು ಲಾಭಕ್ಕೆ ಅನುಗುಣವಾಗಿ ನಡೆಯುತ್ತೆ. ಹಾಗೆ ನೋಡಿದ್ರೆ ಅಯಾತುಲ್ಲಾ ಖಮೇನಿ ಅವರು ನಿಧನರಾದಾಗ ಪ್ರಧಾನಿ ಮೋದಿಯವರು ನೇರವಾಗಿ ಸಂತಾಪ ವ್ಯಕ್ತಪಡಿಸಲಿಲ್ಲ ಅನ್ನೋದ್ರ ಜೊತೆಯಲ್ಲೇ ಪ್ರಧಾನಿ ಮೋದಿಯವರು ಯುದ್ಧಕ್ಕಿಂತ ಒಂದೇ ದಿನ ಮೊದಲು ಇಸ್ರೇಲ್ಗೆ ಹೋಗಿ ಬಂದಿದ್ದರು, ಪ್ರಧಾನಿ ಮೋದಿಯವ್ರಿಗೆ ಗೊತ್ತಿತ್ತಾ ಅಂತೆಲ್ಲ ಚರ್ಚೆಗಳು ಶುರುವಾಗಿತ್ತು. ಆದರೆ ಭಾರತದ ವಿದೇಶಾಂಗ ಇಲಾಖೆ ಯಾವುದ್ರ ಬಗ್ಗೆನೂ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಆದರೆ ಅಯಾತುಲ್ಲಾ ಖಮೇನಿ ನಿಧನದ ಬಗ್ಗೆ ಒಂದು ಲಿಖಿತವಾಗಿ ತಮ್ಮ ಸಂತಾಪವನ್ನು ರಾಯಭಾರಿಗಳಿಗೆ ಕಳಿಸ್ಕೊಟ್ಟಿತ್ತು. ಆ ಒಂದು ಸಂತಾಪದ ಬಳಿಕ ಕೂಡ ಮತ್ತು ಭಾರತ ಮತ್ತು ಇರಾನ್ಗೆ ಇರುವಂತಹ ಬಹಳ ವರ್ಷಗಳ ಸಂಬಂಧ ಏನಿದೆ, ಆ ಆರ್ಥಿಕ ಸಂಬಂಧ ಇರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ ಸಂಬಂಧಗಳ ಕಾರಣದಿಂದಾಗಿ ಭಾರತದ ಹಡಗುಗಳು ಇವಾಗ ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಇರಾನ್ ಅನುಮತಿ ಮಾಡಿಕೊಟ್ಟಿದೆ. ಅಟ್ ದ ಸೇಮ್ ಟೈಮ್ ಭಾರತಕ್ಕೆ ಇಸ್ರೇಲ್ ಕೂಡ ಮುಖ್ಯ, ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಂಡಿರೋಂಥ ಅಮೆರಿಕ ಕೂಡ ಮುಖ್ಯ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಮತ್ತು ಪ್ರಧಾನಿ ಮೋದಿಯವರ ಮಾತಿನಲ್ಲೂ ಕೂಡ ಈ ಒಂದು ಆಶಯಗಳು ಪ್ರತಿಬಿಂಬಿತ ಆಗ್ಬೋದು ಅನಿಸುತ್ತೆ ವಿದ್ಯಾ. ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.